ಫ್ರೆಂಡ್ಸ್, ನನಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಸುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ನೆಕ್ಸ್ಟ್ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ. ಟೋಟಲ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕಿ, ನೆಕ್ಸ್ಟ್ ಥ್ರೆಡ್ಡನ್ನು ಮೇಲಕ್ಕೆ ಈ ರೀತಿಯಲ್ಲಿ ಎಳೆದುಕೊಂಡು ಒಂದು ವೀಟ್ ಬೀಡನ್ನು ಯೂಸ್ ಮಾಡೋಣ. ನಾನಿಲ್ಲಿ ವೀಟ್ ಬೀಡನ್ನು ತೆಗೆದುಕೊಂಡು ಈ ನೀಡಲೊಳಗೆ ಥ್ರೆಡ್ಡಿಗೆ ಇನ್ಸರ್ಟ್ ಮಾಡಿಕೊಂಡೆ ನೋಡಿ ಈ ರೀತಿಯಾಗಿ. ಇನ್ನು ವೀಟ್ ಬೀಡನ್ನು ಲಾಕ್ ಮಾಡಿಕೊಳ್ಳುವ ಈ ರೀತಿಯಾಗಿ. ಇದು ಸಿಂಗಲ್ ಸ್ಟೆಪ್ಪು ಡಿಸೈನ್ ಆಗಿರ್ತದೆ, ತುಂಬಾ ಈಸಿಯಾಗಿದೆ ಈ ಡಿಸೈನು. ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕುವ. ಬೀಡ್ ಲಾಕ್ ಆದಮೇಲೆ 3 ಚೈನ್ ಸ್ಟಿಚ್ ಹಾಕಿ, ಸೂಜಿ ಮೇಲೆ 1 ಲೂಪ್ ಉಂಟಾ, ಇನ್ನು 2 ಲೂಪು, ಟೋಟಲ್ 3 ಲೂಪ್ ತೆಗೆದುಕೊಳ್ಳುವ ಸೂಜಿ ಮೇಲೆ. ಇಲ್ಲಿ ಈ ಗ್ಯಾಪ್ ಇದೆ ನೋಡಿ, ಬೀಡ್ ಲಾಕ್ ಮಾಡಿದ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್, ಈ ಗ್ಯಾಪಿನೊಳಗೆ 10 ಟ್ರಿಪಲ್ ಕ್ರೋಶೆ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ತೆಗೆದುಕೊಂಡು ಬಂದುಬಿಟ್ಟು ಇಲ್ಲಿ ಫಸ್ಟಿಗೆ 1 ಲೂಪಿನಿಂದ 2 ಥ್ರೆಡ್ ಒಟ್ಟಿಗೆ ಬರಬೇಕು. ನೆಕ್ಸ್ಟ್ 2 ಥ್ರೆಡ್ ಇನ್ನೊಂದು ಲೂಪಿನಿಂದ ಹೊರಗೆ ಬಂದು ಇನ್ನೀಗ 2 ಥ್ರೆಡ್ ಇದೆ, ಈ ರೀತಿಯಲ್ಲಿ ಬರಬೇಕು. ಈಗ 1 ಲೂಪ್ ಉಂಟು, ಇನ್ನು 2 ಲೂಪ್ ತೆಗೆದುಕೊಂಡು ಈ ಗ್ಯಾಪಿನೊಳಗೆ ಬಂದು ಗ್ಯಾಪ್ ಒಳಗೆ ಬಂದು ಫಸ್ಟ್ 2 ಲೂಪ್ನಿಂದ ಒಂದು ಸತಿ ಲೆಂತ್ ಒಂದೇ ರೀತಿ ಇಟ್ಕೊಂಡಿರಬೇಕು. ನಾವು ಈ ರೀತಿಯಲ್ಲೆಲ್ಲ ವರ್ಕ್ ಮಾಡುವಾಗ ಲೆಂತ್ ಹೆಚ್ಚು ಕಮ್ಮಿ ಆದರೆ ಡಿಸೈನಿದ್ದು ಶೇಪೇ ಹಾಳಾಗಿ ಹೋಗ್ತದೆ. 2 ಟ್ರಿಪಲ್ ಕ್ರೋಶೆ ಆಯಿತು, ಟೋಟಲ್ 10 ಮಾಡ್ಕೋಬೇಕು. ಈ ರೀತಿ 3 ಲೂಪ್ ತೆಗೆದುಕೊಂಡು ಈ ಗ್ಯಾಪಿನಲ್ಲಿ ಬಂದು 10 ಟ್ರಿಪಲ್ ಕ್ರೋಶೆ ಮಾಡಿಕೊಳ್ತಾ ಹೋಗುವ. ಇದು 3rd ಒನ್. ನಾನು ಇದೇ ರೀತಿ ಟ್ರಿಪಲ್ ಕ್ರೋಶೆಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. 1 ಲೂಪ್ ಸಿಂಗಲ್ ಸ್ಟೆಪ್ ಆಗಿರ್ತದೆ, ಎಲಿಗೆಂಟ್ ಆಗಿಯೂ ಇದೆ ಈ ಡಿಸೈನ್ ನೋಡಲಿಕ್ಕೆ. ಬಾರ್ಡರ್ ಡಿಸೈನ್ ಆಗಿ ಯೂಸ್ ಮಾಡ್ಬೋದು, ಟಸಲ್ಸ್ ಹಾಕಿ ಕೂಡ ಯೂಸ್ ಮಾಡ್ಬೋದು. ಈಗ ಕೆಲವರಿಗೆಲ್ಲ ಕುಚ್ಚು ಇಷ್ಟ ಆಗಲ್ಲ, ಅಂಥವರು ವಿದೌಟ್ ಟಸಲ್ ಕೂಡ ಈ ಡಿಸೈನನ್ನು ಮಾಡಿಕೊಳ್ಬೋದು. ಬೇಗನೆ ಮಾಡಿಕೊಂಡು ಮುಗೀತದೆ ಈ ಡಿಸೈನು, ತುಂಬ ಸುಲಭ ಉಂಟು ಮಾಡಲಿಕ್ಕೆ ಕೂಡ ಈ ಡಿಸೈನ್. ನೋಡಿ ಈ ರೀತಿಯಾಗಿ ಕಾಣಿಸ್ತದೆ. ನಾನು ಇದೇ ರೀತಿಯಲ್ಲಿ 10 ಟ್ರಿಪಲ್ ಕ್ರೋಶೆಗಳನ್ನು ಮಾಡಿಕೊಂಡು ಹೋಗ್ತೀನಿ. 10 ಟ್ರಿಪಲ್ ಕ್ರೋಶೆ ಆಗಿದೆ ನೋಡಿ, ಈ ರೀತಿಯಾಗಿ ಕಾಣಿಸ್ತದೆ. ಇದು ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪಾಯಿಂಟಿಗೆ ಲಾಕ್ ಮಾಡಿಕೊಳ್ಳುವ. ಇದು ಇಲ್ಲಿಗೆ ಬರ್ತದೆ, ನಾನು ಇಲ್ಲ ಗೊತ್ತಾನೆ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ತೀನಿ. 2 ಲೂಪ್ ಇದೆ, 2 ಲೂಪನ್ನು ಒಂದು ಮಾಡಿದರೆ ಇದು ಲಾಕ್ ಆಯ್ತು ನೋಡಿ. ಫಿಕ್ಸ್ ಆದಮೇಲೆ ಈ ಡಿಸೈನ ಈ ರೀತಿಯಾಗಿ ಕಾಣಿಸ್ತದೆ. ಇನ್ನು ನೆಕ್ಸ್ಟು ಕುಚ್ಚು ಕಟ್ಟಲಿಕ್ಕೆ 3 ಚೈನ್ ಸ್ಟಿಚ್ ಹಾಕ್ಕೊಳ್ಳುವ. 1 2 3 ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ಇಲ್ಲ ಗೊತ್ತಾ ಬರ್ತದೆ, ಇಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ಈ ರೀತಿಯಾಗಿ ನೆಕ್ಸ್ಟ್ ಒಂದು ವೀಟ್ ಬೀಡನ್ನು ಇನ್ಸರ್ಟ್ ಮಾಡೋಣ. ಈ ರೀತಿ ನೀಡಲಲ್ಲಿ ವೀಟ್ ಬೀಡ್ ತೆಗೆದುಕೊಂಡು ಈ ಥ್ರೆಡ್ಡಿನೊಳಗೆ ಇನ್ಸರ್ಟ್ ಮಾಡಬೇಕು ಈ ರೀತಿಯಾಗಿ ನೋಡಿ. ನೆಕ್ಸ್ಟ್ ಒಂದು ಚೈನ್ ಸ್ಟಿಚ್ ಹಾಕಿದರೆ ಈ ವೀಟ್ ಬೀಡ್ ಲಾಕ್ ಆಗ್ತದೆ. ಇನ್ನು 3 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ಟ್ರಿಪಲ್ ಕ್ರೋಶೆ ಆದ ಕಾರಣ ಇಲ್ಲಿ 1 ಲೂಪ್ ಇದೆ, 2 ಲೂಪ್ ತೆಗೆದುಕೊಂಡು ಇಲ್ಲಿ ನಾವು ಲಾಕ್ ಹಾಕಿದ್ವಲ್ಲ, ಬೀಡ್ ಲಾಕ್ ಹಾಕಿದಾಗ ಇದು ಥ್ರೆಡ್ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪಿನೊಳಗಡೆ 10 ಟ್ರಿಪಲ್ ಕ್ರೋಶೆಗಳನ್ನು ಮಾಡಿಕೊಳ್ಳುವ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ,
ಇನ್ನೆರಡರಲ್ಲಿ ಒಂದು ಸತಿ ಈ ರೀತಿಯಾಗಿ ಮಾಡಿಕೊಳ್ತಾ ಹೋಗೋಣ. ತುಂಬಾ ಈಸಿಯಾಗಿರುವ ಡಿಸೈನು, ಹಾಗೆ ಬೇಗ ಬೇಗ ಮಾಡಿಕೊಳ್ಳಿಕ್ಕಾಗ್ತದೆ ಈ ಡಿಸೈನು. ಈ ಡಿಸೈನನ್ನು ಡಬಲ್ ಕ್ರೋಶದಲ್ಲಿಯೂ ಮಾಡ್ಕೋಬೋದು. ಇಲ್ಲಿ ನಿಮಗೆ ಟ್ರಿಪಲ್ ಕ್ರೋಶೆ ಬೇಡ ಅಂದರೆ ಟ್ರಿಪಲ್ ಕ್ರೋಶೆ ಹಾಕಿದರೆ ಆರ್ಚ್ ಒಂಚೂರು ಹೈಟ್ ಬರ್ತದೆ ಅಂತ ಕಾರಣಕ್ಕೆ ನಾನು ಟ್ರಿಪಲ್ ಕ್ರೋಶದಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಸುಲಭದಲ್ಲಿ ಮಾಡ್ತಾ ಹೋಗ್ಬೋದು ಅಂತ. ಈ ಗ್ಯಾಪ್ ಅನ್ನೊಂದು ಒಂದೇ ಲೆಕ್ಕ ಇಟ್ಕೋಬೇಕು. ಹೈಟ್ ಈ ಟ್ರಿಪಲ್ ಕ್ರೋಶೆಗಳದ್ದು ಅದು ಹಿಡ್ಕೊಳ್ಳೋಕೆ ಒಮ್ಮೆ ಲೂಸು ಒಮ್ಮೆ ಟೈಟ್ ಎಲ್ಲ ದಾರವನ್ನು ಮಾಡಬಾರ್ದು. ಒಂದೇ ಇದರಲ್ಲಿ ಹಿಡ್ಕೋಬೇಕು ಥ್ರೆಡ್ಡನ್ನು. ನಾವು ಲೂಸು ಟೈಟ್ ಮಾಡಿದರೆ ಆರ್ಚುಗಳೆಲ್ಲ ಹೆಚ್ಚು ಕಮ್ಮಿ ಆಗ್ತಾ ಹೋಗ್ತವೆ. ಕೈಯ ದಾರ ಖಾಲಿ ಆದರೆ ಈ ರೀತಿಯಲ್ಲಿ ಸುತ್ತಿಕೊಂಡು ಮಾಡ್ತಾ ಹೋದರೆ ಆಯಿತು. ಈ ರೀತಿ ಬರುತ್ತೆ. ಇದರೊಳಗೆ 10 ಟ್ರಿಪಲ್ ಕ್ರೋಶೆ ಮಾಡ್ಕೊ. 10 ಆದರೆ 10, 12 ಆದರೆ 12 ಕೂಡ ಮಾಡ್ಕೋಬೋದು. ನಾನಿಲ್ಲಿ 10 ಸಾಕಂತ ಹೇಳಿ 10 ಟ್ರಿಪಲ್ ಕ್ರೋಶೆ ಮಾಡಿಕೊಳ್ತಿದ್ದೀನಿ. ಈಗ ನೋಡಿ ಎಷ್ಟಾಗಿದೆ ಅಂತ. 1 2 3 4 5 ಆಗಿದೆ. ಇನ್ನು 5 ಮಾಡ್ಕೋಬೇಕು. ನಾನು ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ನೀವು ಕೂಡ ನನ್ನ ಜೊತೆ ಈ ಡಿಸೈನನ್ನು ಟ್ರೈ ಮಾಡಿ. ತುಂಬಾ ಈಸಿಯಾಗಿದೆ ಈ ಡಿಸೈನು. ಬಿಗಿನರ್ಸ್ ಕೂಡ ಹಾಕ್ಕೊಳ್ಬೋದು ಈ ಡಿಸೈನನ್ನು. ಸಿಂಗಲ್ ಸ್ಟೆಪ್ ಡಿಸೈನು ತುಂಬಾ ಸುಲಭದಲ್ಲಿ ಆಗ್ತದೆ. ಇದಕ್ಕೆ ಕುಚ್ಚು ಬೇಡ ಅಂದರೆ ಇಲ್ಲಿ ನಾವು 3 ಚೈನ್ ಸ್ಟಿಚ್ ಹಾಕ್ತೇವಲ್ವ, ಆ ಚೈನ್ ಸ್ಟಿಚ್ ಹಾಕದೆ ನೆಕ್ಸ್ಟಿನ ಬೀಡನ್ನೇ ಡೈರೆಕ್ಟ್ ತೆಗೋಬೋದು. ಇಲ್ಲಿ ಈ ರೀತಿ ಗ್ಯಾಪ್ ಕೊಡದಿದ್ದರೆ ಆಯಿತು. ನಾನು ಇಲ್ಲಿ ಕುಚ್ಚು ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲಿಗೆ ಈಗ 10 ಟ್ರಿಪಲ್ ಕ್ರೋಶೆ ಆಗಿದೆ. ಇದು ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದಿಲ್ಲ ಗೊತ್ತಾ ಬರ್ತದೆ, ಇಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ವರ್ಕನ್ನು ನಾನಿಲ್ಲಿ ಫಿಕ್ಸ್ ಮಾಡಿಕೊಳ್ತಾ ಇದ್ದೀನಿ. ನೋಡಿ ಈಗ 2 ಆರ್ಚ್ ಆಗಿದಲ್ವ, ಯಾವ ರೀತಿ ಕಾಣ್ತದೆ ಅಂತ ತೋರಿಸ್ತೀನಿ ನಾನು. ನೋಡಿ ಈ ರೀತಿಯಾಗಿ ಆರ್ಚ್ಗಳು ಕಾಣಿಸ್ತದೆ. ಒಂದು ರೀತಿ ಕಂಬದ ಹಾಗೆ ನೋಡಿ, ಇದೊಂದು ಕಂಬ ಇದೊಂದು ಕಂಬದಾಗೆ 2 ಕಂಬಗಳಾಗಿ. ನಾನು ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಮಾಡಿ ಎಂಡಲ್ಲಿ ಹೇಗೆ ವರ್ಕ್ ಎಂಡ್ ಮಾಡೋದು ಅಂತ ಹೇಳ್ತೀನಿ. ನಾನು ಇವಾಗ ಇಲ್ಲಿ 4 ಆರ್ಚ್ ಮಾಡ್ಕೊಂಡಿದ್ದೀನಿ. ಇದು ಸ್ಯಾಂಪಲ್ ಕ್ಲೋತ್ ಆದ ಕಾರಣ ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿ 10 ಟ್ರಿಪಲ್ ಕ್ರೋಶೆ ಆಗಿದೆ. ಇದು ಎಲ್ಲಿಗೆ ಬರ್ತದೆ ನೋಡಿ, ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಇನ್ನು 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ಇದಕ್ಕೆ ಕುಚ್ಚು ಕಟ್ಟಿಬಿಟ್ಟು ಡಿಸೈನ್ನ ಫೈನಲ್ ಲುಕ್ಕು ಯಾವ ರೀತಿ ಕಾಣ್ತದೆ ಅಂತ ನೋಡುವ. ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಡಿಸೈನ್ನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತಿದೆ ನೋಡಿ. ಎಷ್ಟು ನೀಟಾಗಿ ಎಲಿಗೆಂಟಾಗಿ ಬಂದಿದೆ ಈ ಡಿಸೈನು ಅಂತ. ಈ ರೀತಿಯಾಗಿ ಹಿಡಿದ್ರೆ ಈ ರೀತಿಯಾಗಿ ಕಾಣಿಸ್ತದೆ. ಪುಟ್ಟ ಪುಟ್ಟ ಕಂಬದ ಹಾಗೆ ಇಲ್ವಾ ಈ ಡಿಸೈನು. ಸಿಂಗಲ್ ಸ್ಟೆಪ್ಪು ಡಿಸೈನ್ ಆಗಿರ್ತದೆ, ಹಾಗೆ ಬೇಗನೆ ಮಾಡಿ ಮುಗಿಸಬಹುದು. ನೀವು ಕೂಡ ಈ ಡಿಸೈನ್ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.